ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ರಾವ್ ಅಂತ. ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಹೆಡ್ ಆ್ಯಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿಸ್ಟು. ಇವತ್ತಿನ ದಿವಸದಲ್ಲಿ ನಾವು ಲ್ಯಾರಿಂಗ್ಸ್ ಕ್ಯಾನ್ಸರ್ ಇಲ್ಲ ಉಸಿರಾಡೋ ನಾಳ ಲ್ಯಾರಿಂಗ್ಸ್ ಕ್ಯಾನ್ಸರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಲ್ಯಾರಿಂಗ್ಸ್ ಅನ್ನೋದು ಉಸಿರಾಡೋದಕ್ಕೆ ಹೆಲ್ಪ್ ಮಾಡೋದು ಒಂದು ಆರ್ಗನ್ ಅಂತ ಕರೀತಾರೆ. ಈಗ ಉಸಿರಾಡೋದು, ಮೂಗಿಂದ ಉಸಿರಾಡೋದು ಲಂಗ್ಸ್ ಒಳಗಡೆ ತೊಗೊಂಡೋಗೋದಕ್ಕೆ ಪೈಪಿನ ಮೇಲ್ಗಡೆ ಅಂಗ, ಅದಕ್ಕೆ ಲ್ಯಾರಿಂಗ್ಸ್ ಅಂತ ಕಳಿಸ್ತಾರೆ. ಈ ಲ್ಯಾರಿಂಗ್ಸ್ ಅನ್ನೋದು ಮಾತಾಡೋದಕ್ಕೆ, ಉಸಿರಾಡೋದಕ್ಕೆ, ಆಮೇಲಿಂದ ತಿಂದಿದ್ದ ಪದಾರ್ಥ ವಿಂಡ್ ಪೈಪ್ ಅಂದರೆ ಉಸಿರಾಡೋ ನಾಳದೊಳಗೆ ಹೋಗದೇ ಇರೋದಕ್ಕೆ ತಡೆಯೋದನ್ನು ಹೆಲ್ಪ್ ಮಾಡುತ್ತೆ. ಇದು ಮೂರು ಅದರದ್ದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್. ಏನೇನಪ್ಪ ಅಂತ ಹೇಳಿದ್ರೆ, ಒಂದು ಉಸಿರಾಡೋ ಇದನ್ನು ಹೆಲ್ಪ್ ಮಾಡೋದು, ತಿಂದಿದ್ದನ್ನು ಫುಡ್ ಪೈಪ್ ಒಳಗಡೆ ವಿಂಡ್ ಪೈಪ್ ಒಳಗೆ ಹೋಗದೇ ಇರೋದನ್ನು ತಡೆಯೋದು, ಆಮೇಲಿಂದ ಮಾತಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಲ್ಯಾರಿಂಗ್ಸ್ ಕ್ಯಾನ್ಸರ್ ಯೂಶಲಿ ಯಾರು ಸ್ಮೋಕಿಂಗ್ ಮಾಡ್ತಾರೋ, ಬೀಡಿ, ಸಿಗರೇಟು, ಈವನ್ ಮ್ಯಾರುವಾನ, ಸಿಗರೇಟ್ ಕೂಡ ಸ್ಮೋಕ್ ಮಾಡಿದವ್ರಿಗೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲವು ಮಟ್ಟಿನ ಪೇಷಂಟ್ಸ್ಗೆ ಲ್ಯಾರಿಂಗ್ಸ್ ಕ್ಯಾನ್ಸರ್ ಇದ್ದವರು ತಂಬಾಕು ಮತ್ತು ಎಲೆ ಅಡಿಕೆ ಈ ಥರ ತಿಂದವ್ರಿಗೂ ಆಗೋ ಸಾಧ್ಯತೆಗಳು ಬರುತ್ತೆ. ಲ್ಯಾರಿಂಗ್ಸ್ ಕ್ಯಾನ್ಸರ್ 1ರಿಂದ 4 ಸ್ಟೇಜ್ವರೆಗೂ ಬರುತ್ತೆ. ಲ್ಯಾರಿಂಗ್ಸಲ್ಲೇ 3 ವಿಧಗಳಿದೆ. 3 ಪಾರ್ಟಲ್ಲೇ ಲ್ಯಾರಿಂಗ್ಸ್ನ ಡಿವೈಡ್ ಮಾಡ್ತೀವಿ. ಒಂದು ಸುಪ್ರಾಗ್ಲಾಟಿಸ್ ಅಂತ ಕರೀತಾರೆ, ಇನ್ನೊಂದು ಗ್ಲಾಟಸ್ ಮತ್ತು ಇನ್ನೊಂದು ಸಬ್ ಗ್ಲಾಟಿಸ್ ಅಂತ ಕರೀತಾರೆ. ಇದು ನಾವು ಮಾತಾಡೋ ಯಂತ್ರ, ವೋಕಲ್ ಕಾರ್ಡ್ಸ್ ಮೇಲ್ಗಡೆ ಬರೋದಕ್ಕೆ ಸುಪ್ರಾಗ್ಲಾಟಿಸ್ ಅಂತ ಕರೀತಾರೆ. ಮಾತಾಡೋ ಯಂತ್ರ ಜಾಗದತ್ತಿತ್ತು ಅಂದರೆ ಗ್ಲಾಟಿಸ್ ಅಂತಾರೆ. ಅದ್ರ ಕೆಳಗಡೆ ಪೋರ್ಷನ್ಗೆ ಸಬ್ ಗ್ಲಾಟಿಸ್ ಅಂತ ಕರೀತಾರೆ. ಈ 3 ಜಾಗದಲ್ಲಿ ಕ್ಯಾನ್ಸರ್ ಬಂದಾಗ ಆ ಪರ್ಟಿಕ್ಯುಲರ್ ಕ್ಯಾನ್ಸರ್ ಅಂತ ಕರೀತಾರೆ. ಸುಪ್ರಾಗ್ಲಾಟಿಕ್ ಕ್ಯಾನ್ಸರ್, ಗ್ಲಾಟಿಕ್ ಕ್ಯಾನ್ಸರ್ ಇಲ್ಲ ಸಬ್ ಗ್ಲಾಟಿಕ್ ಕ್ಯಾನ್ಸರ್ ಅಂತ ಕರೀತಾರೆ. ನಾ ಹೇಳಿದಾಗೆ ಇದು ಮೋಸ್ಟ್ ಕಾಮನ್ ಸ್ಮೋಕರ್ಸ್ ಇಲ್ಲ ಅಂತ ಹೇಳಿದ್ರೆ ತಂಬಾಕು ತಿಂದವ್ರಿಗೆ ಆಗೋ ಸಾಧ್ಯತೆಗಳು ಬರುತ್ತೆ. ಇದರದ್ದು ಏನು ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ಸುಪ್ರಾಗ್ಲಾಟಿಕ್ ಕ್ಯಾನ್ಸರ್, ಗ್ಲಾಟಿಕ್ ಕ್ಯಾನ್ಸರ್, ಸಬ್ ಗ್ಲಾಟಿಕ್ ಕ್ಯಾನ್ಸರ್ ಮೂರೂ ಕೂಡ ಯೂಶಲಿ ಮಾತಾಡೋದಕ್ಕೆ ತೊಂದರೆ ಆಗೋಕ್ಕೆ ಇದಾಗುತ್ತೆ. ಯೂಶಲಿ ಪೇಷಂಟ್ಸು ಈ ಥರ ಕ್ಯಾನ್ಸರ್ ಇದ್ದವ್ರಿಗೆ ಮಾತಾಡಬೇಕಾದ್ರೆ ಧ್ವನಿ ಚೇಂಜ್ ಆಗೋದು, ಅಂದರೆ ಕೀರ್ಲು ಧ್ವನಿ ಆಗೋದು, ಆಮೇಲಿಂದ ಮಾತು ಕಮ್ಮಿ ಸೌಂಡಲ್ಲಿ ಆಗೋದು, ಈ ಥರ ಎಲ್ಲದೂ ಆಗೋ ಸಾಧ್ಯತೆಗಳಿರುತ್ತೆ. ಇದು ದೊಡ್ಡದಾಗ್ತಾ ಇದ್ದಂಗೆ ಲ್ಯಾರಿಂಗ್ಸು ಪೈಪ್ ಥರ ಇರುತ್ತೆ. ಸೊ ಆ ಪೈಪು ಗ್ರೋ ಆಗ್ತಿದ್ದಂಗೆ ಆ ಪೈಪ್ ಅಂದರೆ ಇದು ವಿಂಡ್ ಪೈಪ್, ಅದು ಕಮ್ಮಿ ಆಗ್ತಿದ್ದಂಗೆ ಉಸಿರಾಡೋ ಜಾಗ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆವಾಗ ಉಸಿರಾಡೋದಕ್ಕೆ ತೊಂದರೆ ಆಗೋ ಸಾಧ್ಯತೆಗಳು ಬರುತ್ತೆ. ಕೆಲವು ಪೇಷಂಟ್ಸ್ಗೆ ಉಸಿರಾಡೋದಾಗ ತೊಂದರೆ ಆಗಿದ್ದಾಗ ಸೌಂಡು ಕೂಡ ಬರೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಸ್ಟ್ರೈಡರ್ ಅಂತ ಕರೀತಾರೆ. ಉಸಿರಾಡಬೇಕಾದ್ರೆ ಅಂತ ಬಂದಾಗ ಇದಕ್ಕೆ ಸ್ಟ್ರೈಡರ್ ಅಂತ ಕರೀತಾರೆ. ಈ ಥರ ಬರೋದು ಯೂಶಲಿ ಅಡ್ವಾನ್ಸ್ ಸ್ಟೇಜ್ ಆಗಿ ಇರುತ್ತೆ. ಇನ್ನೂ ಜಾಸ್ತಿ ಬೆಳೆದಾಗ, ಉಸಿರಾಡೋ ನಾಳದಿಂದ ಪಕ್ಕದಿಂದ ಬೆಳೆದಾಗ ಹಿಂದೆಗಡೆ ತಿನ್ನೋ ನಾಳದವರೆಗೂ ಹೋಗೋ ಸಾಧ್ಯತೆಗಳು ಬರುತ್ತೆ. ಆ ಥರ ಆದಾಗ ಪೇಷಂಟ್ಸ್ಗೆ ತಿನ್ನೋದಕ್ಕೂ ಕೂಡ ಸ್ವಲ್ಪ ತೊಂದರೆ ಆಗ್ಬೋದು. ಆಮೇಲೆ ಕೆಲವು ಸೆಟ್ ಆಫ್ ಪೇಷಂಟ್ಸ್ಗೆ ಹೈಪೋಫ್ಯಾರಿಂಗ್ಸ್ ಕ್ಯಾನ್ಸರ್ ಅಂದರೆ ಉಸಿರಾಡೋ ನಾಳದ ಪಕ್ಕದಿರೋ ಜಾಗಕ್ಕೆ ಹೈಪೋಫ್ಯಾರಿಂಗ್ಸ್ ಅಂತ ಕರೀತಾರೆ. ಆ ಜಾಗ ಇರೋ ಪೇಷಂಟ್ಸ್ಗೆ ಇವನ್ ತಿಂದಾದ್ಮೇಲಿಂದ ನೋವು ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಕೆಲವು ಮೈನರ್ ಸಬ್ಸೆಟ್ ಆಫ್ ಪೇಷಂಟ್ಸ್ಗೆ ಉಸಿರಾಡಬೇಕಾದ್ರೆ ಕೆಮ್ಮಿದಾಗ ರಕ್ತ ಬರೋಂಗೆ ಇಲ್ಲ ರಕ್ತದ ವಾಂತಿ ಆಗೋ ಸಾಧ್ಯತೆಗಳು ಇರುತ್ತೆ. ಮೋಸ್ಟ್ ಕಾಮನ್ಲಿ ಲ್ಯಾರಿಂಗ್ಸ್ ಕ್ಯಾನ್ಸರ್ ಅಂದರೆ ಉಸಿರಾಡೋ ನಾಳದ ಕ್ಯಾನ್ಸರ್ಸ್ಗಳಲ್ಲಿ ಧ್ವನಿ ಚೇಂಜ್ ಆಗೋದು, ಉಸಿರಾಡೋಕ್ಕೆ ತೊಂದರೆ ಆಗೋದು, ಉಸಿರಾಡಬೇಕಾದ್ರೆ ಸೌಂಡ್ ಬಂದಾಗ, ಕೆಮ್ಮಲ್ಲಿ ರಕ್ತ ಬಂದಿರೋದು, ರಕ್ತದ ವಾಂತಿ ಆಗೋದು, ಯೂಶಲಿ ಇದು ಸಿಂಪ್ಟಮ್ಸ್ ಇರುತ್ತೆ. ಈ ಥರ ಸಿಂಪ್ಟಮ್ಸ್ ಬಂದಾಗ ಡಾಕ್ಟ್ರ್ ಹತ್ರ ಹೋದಾಗ ಫಸ್ಟು ಅವರು ನಿಮ್ಮನ್ನು ಎಕ್ಸಾಮಿನ್ ಮಾಡಿ ನೋಡ್ತಾರೆ. ಕತ್ತನ್ನು ಮುಟ್ಟಿ ನೋಡ್ತಾರೆ. ಕತ್ತನ್ನು ಮುಟ್ಟಿ ನೋಡಿದಾಗ ಎಷ್ಟು ದೊಡ್ಡ ಕ್ಯಾನ್ಸರ್ ಇದೆ, ಒಳಗಡೆ ಎಷ್ಟಿದೆ, ಹೊರಗಡೆ ಏನಾರು ಬಂದಿದೆಯಾ, ಕತ್ತಲ್ಲಿ ಗಂಟಿಗೆ ಏನಾರು ಹರಡಿದೆಯಾ, ಕತ್ತು ಹಿಂದೆಗಡೆ ಇರೋ ಅಂಶ ಮಾಂಸದ ಗಡ್ಡೆಗೆ ಹರಡಿದೆಯಾ ಇಲ್ವಾ, ಅದನ್ನೆಲ್ಲದನ್ನು ಮುಟ್ಟಿ ಪರೀಕ್ಷೆ ಮಾಡಿ ನೋಡ್ತಾರೆ. ಅದಾದಮೇಲಿಂದ ಇದರಲ್ಲಿ ಸ್ಪೆಷಲ್ ಟೆಸ್ಟ್ ಅಂತ ಹೇಳಿದ್ರೆ ಒಂದು ಎಂಡೋಸ್ಕೋಪಿ ಟೆಸ್ಟ್ ಅಂತ ಮಾಡ್ತಾರೆ. ಬಾಯೊಳಗಡೆಯಿಂದ ಇಲ್ಲಾಂದರೆ ಮೂಗೊಳಗಡೆಯಿಂದ ಒಂದು ಎಂಡೋಸ್ಕೋಪ್ ಹಾಕಿ ಮೇಲ್ಗಡೆಯಿಂದ ಚೆಕ್ ಮಾಡಿ ನೋಡ್ತಾರೆ. ನಿಮ್ಮದು ಉಸಿರಾಡೋ ನಾಳದೊಳಗಡೆ ಉಸಿರಾಡೋ ಯಂತ್ರ, ವೋಕಲ್ ಕಾರ್ಡ್ ಅಂತ ಏನು ಹೇಳ್ತಾರೆ, ಅದು ಈ ಥರ ಇರುತ್ತೆ. ಅದು ಹಿಂಗೆ ಮೂವ್ ಆದರೆ ಮಾತ್ರ ನಿಮಗೆ ಮಾತಾಡೋದಕ್ಕಾಗೋದು. ಉಸಿರಾಡಬೇಕಾದ್ರೆ ಓಪನ್ ಆಗಿರುತ್ತೆ, ಉಸಿರು ಬಿಟ್ಟು ಮಾತಾಡಬೇಕಾದ್ರೆ ಅದು ಕ್ಲೋಸ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ಕ್ಯಾನ್ಸರ್ ಬಂದು ಅದ್ರ ಮೇಲ್ಗಡೆ ಹಿಂಗಾದರೆ ಮಾತಾಡೋದಕ್ಕೆ ಇಲ್ಲ
ಚೇಂಜಸ್ ಇರುತ್ತೆ, ಆಮೇಲೆ ಉಸಿರಾಡೋದಕ್ಕೆ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಇದು ಎಷ್ಟು ಮಟ್ಟಿಗೆ ವೋಕಲ್ ಕಾರ್ಡ್ ಮೂಮೆಂಟ್ ಇದೆಯಾ, ಅಕಸ್ಮಾತ್ ಈ ಕಡೆ ವೋಕಲ್ ಕಾರ್ಡ್ಗೆ ಏನಾದ್ರು ಇನ್ವಾಲ್ವ್ ಆಯಿತು ಅಂದರೆ ಈ ಕಡೆ ಹರಡಲ್ಲ, ಅಂದರೆ ಈ ಕಡೆ ಕಾರ್ಡ್ ಮೂವ್ ಆಗೋಲ್ಲ, ಈ ಕಡೆದು ಮಾತ್ರ ಮೂವ್ ಆಗುತ್ತೆ. ಸೊ ಇದ್ರ ಆಮೇಲಿಂದ ಒಳಗಡೆ ಕೆಳಗಡೆ ಎಷ್ಟರವರೆಗೂ ಹೋಗಿದೆ, ಮೇಲ್ಗಡೆ ಎಷ್ಟು ಇನ್ವಾಲ್ವ್ ಆಗಿದೆ, ನಾಲ್ಗೆವರೆಗೂ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿ ನೋಡ್ತಾರೆ. ಇದ್ರ ಬೇಸಿಸ್ ಮೇಲೆ ಒಂದು ಸ್ಟೇಜಿಂಗ್ ಅಂತ ಕೊಡ್ತಾರೆ. ಒಂದು ಪಾಸಿಬಲ್ ಸ್ಟೇಜಿಂಗ್ ಅಂದರೆ ನಾ ಹೇಳಿದಾಗೆ ಸುಪ್ರಾಗ್ಲಾಟಿಕ್ ಕ್ಯಾನ್ಸರ, ಗ್ಲಾಟಿಕ್ಕಾ ಇಲ್ಲ ಸಬ್ಗ್ಲಾಟಿಕ್ಕಾ ಇಲ್ಲ ಮೂರು ಇನ್ವಾಲ್ವ್ ಆಗಿದೆಯಾ ಅನ್ನೋದಕ್ಕೆ ಟ್ರಾನ್ಸ್ಗ್ಲಾಟಿಕ್ ಕ್ಯಾನ್ಸರ್ ಅಂತ ಕರೀತಾರೆ. ಇದ್ರ ಬೇಸಿಸ್ ಮೇಲೆ ಮುಂದಿಂದು ಕೆಲವು ಟೆಸ್ಟ್ಗಳನ್ನ ನಿಮ್ಗೆ ಹೇಳ್ತಾರೆ. ಎಂಡೋಸ್ಕೋಪಿನಲ್ಲಿ ಒಳಗಡೆ ಎಷ್ಟು ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಹೊರಗಡೆ ಬಂದಿದೆಯಾ ಇಲ್ವಾ ಅಂತ ನೋಡೋದಕ್ಕೋಸ್ಕರ CT ಸ್ಕ್ಯಾನ್ ಅಂತ ಮಾಡಿ ನೋಡ್ತಾರೆ. ಈ CT ಸ್ಕ್ಯಾನಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಉಸಿರಾಡೋರು ನಾಳದೊಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಲವುದು ಮೂಳೆ ಥರ ಇರುತ್ತೆ, ಅದಕ್ಕೆ ಕಾರ್ಟಿಲೇಜ್ ಅಂತ ಕರೀತಾರೆ. ಅದು ಹೊರಗಡೆಯಿಂದ ಸ್ಪ್ರೆಡ್ ಆಗಿ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ. ಯೂಶಲಿ ಲ್ಯಾರಿಂಗ್ಸ್ ಕ್ಯಾನ್ಸರ್ಸಲ್ಲಿ ಸುಪ್ರಾಗ್ಲಾಟಿಕ್ ಕ್ಯಾನ್ಸರ್, ಸಬ್ಗ್ಲಾಟಿಕ್ ಕ್ಯಾನ್ಸರ್ ಕತ್ತಿನ ಗಡ್ಡೆಗೆ ಹರಡೋ ಸಾಧ್ಯತೆಗಳಿರುತ್ತೆ. ಹತ್ತತ್ರ 30-45% ಪೇಷಂಟ್ಸ್ಗೆ ಕತ್ತಿನ ಗಡ್ಡೆಗೂ ಒಟ್ಟಿಗೆ ಒಂದೇ ಸತಿ ಹರಡಿರುತ್ತೆ. ಯೂಶಲಿ ಗ್ಲಾಟಿಕ್ ಕ್ಯಾನ್ಸರ್ಸ್ ಕತ್ತಿನ ಗಡ್ಡೆಗೆ ಹರಡೋದು ಕಮ್ಮಿ. ಗ್ಲಾಟಿಕ್ ಕ್ಯಾನ್ಸರ್ಸ್ ಅರ್ಲಿ ಸ್ಟೇಜಲ್ಲಿತ್ತು ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಸುಪ್ರಾಗ್ಲಾಟಿಕ್ ಕ್ಯಾನ್ಸರ್ಸ್ಗೂ ಸಮ್ವಾಟ್ ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ ಸಬ್ಗ್ಲಾಟಿಕ್ ಕ್ಯಾನ್ಸರ್ಸ್ಗೆ ಯೂಶಲಿ ಟ್ರೀಟ್ಮೆಂಟ್ ದೊಡ್ಡದಿರುತ್ತೆ. ಸೊ ಹ್ಯಾವಿಂಗ್ ಸೆಡ್ ದಟ್, ಇವಾಗ ನಮಗೆ ಒಳಗಡೆ ಎಂಡೋಸ್ಕೋಪಿನಲ್ಲಿ ಎಷ್ಟು ದೊಡ್ಡದಿದೆ, ವೋಕಲ್ ಕಾರ್ಡ್ ಸ್ಟೇಟಸ್, ಆಮೇಲಿಂದ ಕತ್ತಿನ ಹೊರಗಡೆ ಹರಡಿದೆಯಾ ಇಲ್ವಾ, ಆಮೇಲೆ ನೋಡ್ ಸ್ಟೇಟಸ್, ಇದೆಲ್ಲ ಗೊತ್ತಾದ ಮೇಲಿಂದ ಒಂದು ಫೈನಲ್ ಸ್ಟೇಜಿಂಗ್ ಅಂತ ಗೊತ್ತಾಗುತ್ತೆ. ಇವಾಗ ಟ್ರೀಟ್ಮೆಂಟ್ ಬಗ್ಗೆ ಬಂದಾಗ ಗ್ಲಾಟಿಕ್ ಕ್ಯಾನ್ಸರ್ಸಿಂದ ಶುರು ಮಾಡೋಣ. ಗ್ಲಾಟಿಕ್ ಕ್ಯಾನ್ಸರ್ಸಲ್ಲಿ ಸ್ಟೇಜ್ 1 to ಸ್ಟೇಜ್ 4ವರೆಗೂ ಇರುತ್ತೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಗ್ಲಾಟಿಕ್ ಕ್ಯಾನ್ಸರ್ ಬರೀ ಮಾತಿನ ಯಂತ್ರದವರೆಗೂ ಮಾತ್ರ ಇತ್ತು ಅಂತ ಹೇಳಿದ್ರೆ ನಾವು ಆ ಥರ ಪೇಷಂಟ್ಸ್ಗೆ ಐದರ್ ಸರ್ಜರಿಯಿಂದ ಟ್ರೀಟ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ರೇಡಿಯೇಷನಿಂದ ಟ್ರೀಟ್ ಮಾಡ್ಬೋದು. ಯೂಶಲಿ ಡಾಕ್ಟರ್ ಅದನ್ನು ಎಲ್ಲಿ ಯಾವ ಸ್ಥಳದಲ್ಲಿದೆ, ವೋಕಲ್ ಕಾರ್ಡಿನ ಮಧ್ಯ ಅಂಶದಲ್ಲಿತ್ತು ಅಂತ ಹೇಳಿದ್ರೆ ಯೂಶಲಿ ಸರ್ಜರಿ ಪ್ರಿಫರ್ ಮಾಡ್ತಾರೆ. ಮುಂದಿನ ಅಂಶದಲ್ಲಿ ಇಲ್ಲ ಹಿಂದಿನ ಅಂಶದಲ್ಲಿತ್ತು ಅಂತ ಹೇಳಿದ್ರೆ ಯೂಶಲಿ ರೇಡಿಯೇಷನ್ ಪ್ರಿಫರ್ ಮಾಡ್ತಾರೆ. ಈಗ ಅದೇ ಕ್ಯಾನ್ಸರು ವೋಕಲ್ ಕಾರ್ಡ್ ಒಳಗಡೆಯಿಂದ ಹರಡಿ ಇಲ್ಲ ವೋಕಲ್ ಕಾರ್ಡ್ ಮೂಮೆಂಟ್ ಏನಾರು ಇತ್ತು, ಕಮ್ಮಿ ಆಗಿತ್ತು ಅಂತ ಹೇಳಿದ್ರೆ ಪೇಷಂಟಿನ ಗ್ಲಾಟಿಕ್ ಫಂಕ್ಷನ್ ಅಂತ ಕರೀತಾರೆ. ನಾನು ಹೇಳಿದ್ನಲ್ಲ, ತಿನ್ನೋಕ್ಕೆ ಪ್ರಾಬ್ಲಮ್ ಆಗೋದು, ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗಿತ್ತು, ಮಾತಲ್ಲಿ ಪ್ರಾಬ್ಲಮ್, ಈ ಮೂರಿನ ಅಂಶ ಚೆಕ್ ಮಾಡ್ತಾರೆ. ಆಮೇಲಿಂದ ಪೇಷಂಟದು ಪಲ್ಮನರಿ ಕೆಪಾಸಿಟಿ ಅಂತಾರೆ, ಉಸಿರಾಡೋದಕ್ಕೆ ಎಷ್ಟು ಪಾಸಿಬಲ್ ಇದೆಯೋ, ಆಮೇಲಿಂದ ಓವರ್ ಆಲ್ ಜನರಲ್ ಕಂಡೀಷನ್ ಅಂತ ಹೇಳ್ತಾರೆ. ಪೇಷಂಟ್ ತಾಕತ್ತು ಎಲ್ಲ ಇತ್ತು ಅಂತ ಹೇಳಿದ್ರೆ, ತಡೆಯೋ ಪಾಸಿಬಿಲಿಟಿ ಇತ್ತು ಅಂತ ಹೇಳಿದ್ರೆ ಆವಾಗ ಆ ಪೇಷಂಟ್ಗೆ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡಿ ನೋಡ್ತಾರೆ. ಅಡ್ವಾನ್ಸ್ ಸ್ಟೇಜ್ ಕ್ಯಾನ್ಸರ್, ಈಗ ಯಾವುದು ವೋಕಲ್ ಕಾರ್ಡ್ ಕ್ಯಾನ್ಸರು ಹೊರಗಡೆವರೆಗೂ ಸ್ಪ್ರೆಡ್ ಆಗಿರುತ್ತೆ, ಕತ್ತಿನ ಗಡ್ಡೆ ಎಲ್ಲ ಇನ್ವಾಲ್ವ್ ಆಗಿತ್ತು ಅಂದರೆ ಯೂಶಲಿ ಆ ಥರ ಪೇಷಂಟ್ಸ್ಗೆ ಸರ್ಜರಿ ಮಾಡಬೇಕಾಗಿ ಬರುತ್ತೆ. ಸುಪ್ರಾಗ್ಲಾಟಿಕ್ ಕ್ಯಾನ್ಸರ್ಸ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ಗೆ ಯೂಶಲಿ ರೇಡಿಯೇಷನಿಂದ ಟ್ರೀಟ್ಮೆಂಟ್ ಕೊಡ್ತಾರೆ. ಸರ್ಜರಿ ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ಗೆ ರಿಸರ್ವ್ ಮಾಡ್ತಾರೆ. ಸಬ್ಗ್ಲಾಟಿಕ್ ಕ್ಯಾನ್ಸರ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ಯೂಶಲಿ ಡಿಟೆಕ್ಟ್ ಆಗೋ ಪಾಸಿಬಿಲಿಟೀಸ್ ಕಮ್ಮಿ ಇರುತ್ತೆ. ಯಾಕಂದರೆ ಅದು ಉಸಿರಾಡೋ ಅಂಶದಿಂದ ಕೆಳಗಡೆ ಇರೋದ್ರಿಂದ ಯೂಶಲಿ ಪೇಷಂಟ್ಸು ಉಸಿರಾಡೋಕ್ಕೆ ತೊಂದರೆ ಇದ್ದಾಗಲೇ ಗೊತ್ತಾಗುತ್ತೆ. ಸೊ ಆ ಥರ ಇದ್ದಾಗ ಯೂಶಲಿ ಅದಕ್ಕೆ ಸರ್ಜರಿ ಮತ್ತು ಕೀಮೋಥೆರಪಿ, ರೇಡಿಯೇಷನಿಂದ ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರುತ್ತೆ. ಈಗ ಇದಕ್ಕೆ ವೋಕಲ್ ಕಾರ್ಡ್ ಕ್ಯಾನ್ಸರ್ ಆಮೇಲಿಂದ ಲ್ಯಾರಿಂಗ್ಸ್ ಕ್ಯಾನ್ಸರ್ ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ಗೆ ಯೂಶಲಿ ಸರ್ಜರಿ ಅಂತ ಹೇಳಿದ್ರೆ ತುಂಬ ದೊಡ್ಡ ಸರ್ಜರಿ ಇರುತ್ತೆ. ದೊಡ್ಡ ಸರ್ಜರಿ ಇನ್ ದ ಸೆನ್ಸ್ ಉಸಿರಾಡೋ ಬಾಕ್ಸ್ ಅದನ್ನು ಪೂರ್ತಿ ತೆಗಿಬೇಕಾಗತ್ತೆ. ಅದನ್ನು ತೆಗೆದಾಗ ಇಲ್ಲೊಂದು ಚಿಕ್ಕದಾಗಿ ಹೋಲ್ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೆ ಟ್ರಿಕಿಯೋಸ್ಟೋಮಾ ಅಂತ ಹೇಳ್ತಾರೆ. ಸೊ ಅಂದರೆ ಉಸಿರಾಡಿದ್ದು ಇದು ಶ್ವಾಸಕೋಶಕ್ಕೆ ಕನೆಕ್ಟ್ ಆಗೋದು ಯೂಶಲಿ ಆ ಪೈಪನ್ನು ಪೂರ್ತಿ ತೆಗಿಬೇಕಾಗತ್ತೆ. ಆ ಪೈಪಿಂದನ್ನು ಇದನ್ನು ಹೊರಗಡೆ ಇಲ್ಲಿ ಪರ್ಮನೆಂಟ್ ಹೋಲ್ ಇರುತ್ತೆ, ಅದು ಇರೋವರೆಗೂ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಮಾತಾಡೋದಕ್ಕೋಸ್ಕರ ನಾವು ಹಿಂದೆಗಡೆಯಿಂದ ಒಂದು ಚಿಕ್ಕದಾಗಿ ಒಂದು ಪ್ರಾಸ್ಥೆಸಿಸ್ ಹಾಕ್ತೀವಿ. ಆ ಮಾತಾಡೋ ಪ್ರಾಸ್ಥೆಸಿಸ್ ಹಾಕಿದಾಗ ಪ್ರಾಸ್ಥೆಸಿಸ್ ಅಂತ ಕರೀತಾರೆ. ಆ ಪ್ರಾಸ್ಥೆಸಿಸ್ ಯೂಸ್ ಮಾಡಿಕೊಂಡು ಮಾತಾಡ್ಬೋದು. ಸೊ ಇದು ಆದಮೇಲಿಂದ ಯೂಶಲಿ ಕತ್ತಿನ ಗಡ್ಡೆ ಎಲ್ಲ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಆ ಥರ ಪೇಷಂಟ್ಸ್ಗೆ ಈವನ್ ರೇಡಿಯೇಷನ್ ಕೂಡ ಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಕ್ಯಾನ್ಸರ್ ಸ್ವಲ್ಪ ಕ್ರೂರವಾಗಿತ್ತು ಅಂತ ಹೇಳಿದ್ರೆ, ಕತ್ತಿನ ಗಡ್ಡೆ ಸುತ್ತ ಪಾಸಿಟಿವ್ ಹರಡಿದ್ರೆ, ಇಲ್ಲ ಅಂತ ಹೇಳಿದ್ರೆ ಸಬ್ ಮ್ಯೂಕೋಸಲ್ ಸ್ಪ್ರೆಡ್ ಅಂತ ಕರೀತಾರೆ. ಅಂದರೆ ನಮ್ಮದು ಏನು ಮ್ಯೂಕೋಸಾ ಇರುತ್ತೆ ಅದ್ರ ಕೆಳಗಡೆಯಿಂದ ಹರಡಿತ್ತು ಅಂತ ಹೇಳಿದ್ರೆ ಆವಾಗ ಕೀಮೋಥೆರಪಿನೂ ಜೊತೆಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಲ್ಯಾರಿಂಗ್ಸ್ ಕ್ಯಾನ್ಸರ್ ಇಫ್ ಡಿಟೆಕ್ಟೆಡ್ ಅರ್ಲಿ, ಅಂದರೆ ಮುಂಚೆನೇ ಡಿಟೆಕ್ಟ್ ಮಾಡಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ. ಇದು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲಿಂದ ಅಪ್ವರ್ಡ್ಸ್ 5 ವರ್ಷದವರೆಗೂ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಇರೋ ಪೇಷಂಟ್ಸು 80-90% 5 ವರ್ಷದ ಮೇಲೆ ಸರ್ವೈವ್ ಆಗೋ ಸಾಧ್ಯತೆಗಳಿರುತ್ತೆ.
ಸೊ ಯಾವುದೇ ಕಾರಣಕ್ಕೂ ವಾಯ್ಸ್ ಧ್ವನಿ ಚೇಂಜ್ ಆಗಿರೋರಿಗೆ ಉಸಿರಾಡ್ಬೇಕಾದ್ರೆ ತೊಂದರೆ ಆಯಿತು, ಆಮೇಲಿಂದ ತಿನ್ನೋದಕ್ಕೆ ಏನಾದ್ರು ಕಷ್ಟ ಆಯಿತು ಅಂತ ಹೇಳಿದ್ರೆ ಡಾಕ್ಟ್ರ್ ಹತ್ರ ಬಂದು ಬೀಟ್ ಮಾಡಿ. ಸೊ ಈ ಥರ ಪೇಷಂಟ್ಸ್ಗೆ ನಾವು ಟೆಸ್ಟ್ ಮಾಡಿಬಿಟ್ಟು ನೋಡ್ತೀವಿ. ಅಕಸ್ಮಾತ್ ಏನಾದ್ರು ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಕೊಡ್ಬೋದು. ಈಗ ಇಷ್ಟರ ಬಗ್ಗೆ ಮಾಹಿತಿ ಕೊಟ್ಟಿರೋದ್ರ ಬಗ್ಗೆ ನೀವು ಜಾಸ್ತಿ ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲ. ನಿಮ್ಗೆ ಇದ್ರ ಬಗ್ಗೆ ಅಡಿಷ್ನಲ್ ಮಾಹಿತಿ ಬೇಕು ಅಂದರೆ ನಮ್ಮ ವೆಬ್ಸೈಟ್ ಶಂಕರ ಕ್ಯಾನ್ಸರ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ನಿಮಗೆ ಇನ್ನೂ ಫರ್ದರ್ ವಿವರ ಬೇಕು, ಇದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರೆ ಯು ಆರ್ ವೆಲ್ಕಮ್ ಟು ಮೀಟ್ ಅಸ್ ಶಂಕರ ಹಾಸ್ಪಿಟ್ಲಲ್ಲಿ OPDಗೆ ಬಂದುಬಿಟ್ಟು ಡಿಸ್ಕಸ್ ಮಾಡ್ಬೋದು. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ವಿ ಹ್ಯಾವ್ ಡಾಕ್ಯುಮೆಂಟೇಷನ್ಸ್. ಆ ಡಾಕ್ಯುಮೆಂಟೇಷನ್ ನಿಮಗೆ ಕೊಟ್ಬಿಟ್ಟು ಇದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ನ ಕೊಡ್ಬೋದು.